ನೀಟ್ ಬಗ್ಗೆ ಬಂತು ಸರ್. ನಾನು ಅದನ್ನು ಸ್ವಲ್ಪ ಬೇರೆ ಥರ ತಗೋತೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ತಗೋಣ. ನಮ್ಮ ಅಕ್ಕಪಕ್ಕದ ದೇಶಗಳು ಮಾರಿಷಸ್ಸು, ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ, ಈ ಎಲ್ಲ ದೇಶಗಳಲ್ಲಿ ನಾವು ನೋಡಿದ್ದು ಜನ್ಜಿಗಳು ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದು ಪ್ರತಿಭಟನೆಗಿಳಿದು ಅಂತಿಮವಾಗಿ ಸರ್ಕಾರನ ಬದಲಾಯಿಸುವ ಹಂತಕ್ಕೆ ಹೋದರು. ನಮ್ಮಲ್ಲೂ ಒಂದು ಫೆನಾಮಿನಾ ಶುರುವಾಗಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇಂಟರ್ನೆಟ್ನಲ್ಲಿ ಅದಕ್ಕೆ ಸಿಕ್ಕ ಟ್ರ್ಯಾಕ್ಷನನ್ನು ತಾವು ಗಮನಿಸಿದ್ದೀರಿ. ಅದು ಫಿಸಿಕಲಿ ಭಾರತಕ್ಕೆ ಬಂದಿದೆ. ಇವತ್ತು ಈ ಪ್ರೋಗ್ರಾಮ್ ರೆಕಾರ್ಡ್ ಆಗ್ತಿರುವಾಗ ಸಾಯಂಕಾಲ ಬೆಂಗಳೂರಿನಲ್ಲಿ ಪ್ರೊಟೆಸ್ಟು ಇದೆ. ಇದರ ಹುಟ್ಟಿಗೆ ಕಾರಣ ಆದಿದ್ದು ನೀಟ್ನಲ್ಲಿ ಆದಂಥ ಅಧ್ವಾನಗಳು, ಕ್ವಶನ್ ಪೇಪರ್ ಲೀಕು. ಇದು ಡೇಂಜರಸ್ ಡೆವಲಪ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಸರ್ಕಾರದ ದೃಷ್ಟಿಯಿಂದ ನೋಡಿದ್ರೆ. ನಾನು ಒಂದು ಮಾತು ಹೇಳೋದು, ಇದರಲ್ಲಿ ಪ್ರೊಟೆಸ್ಟು ನೀಟ್ ಎಕ್ಸಾಮ್ ಬಗ್ಗೆ ಜಗತ್ತಿನ ಅತ್ಯಂತ ದೊಡ್ಡ ಪರೀಕ್ಷೆ ಅದು. ಅದರಲ್ಲಿ ಏನಾಗಿದೆ ಮತ್ತು ಮುಂದೆ ಆ ರೀತಿ ಆಗಲಾರದಂಗೆ ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಇವೆಲ್ಲವೂ ಶುದ್ಧ ಕಟ್ಟುಕತೆ, ಯಾವುದನ್ನು ನಂಬು ಹಾಗೆ ಇಲ್ಲ, ಆಯ್ತಾ? ಭಾಳ ಇದು ದೇಶದ ವ್ಯಾಪ್ತಿ ಮತ್ತು ಅದರ ಸಂಖ್ಯೆ, ಇದರ ಕಾರಣದಿಂದ ಕೆಲವಷ್ಟು ಸಂಗತಿಗಳನ್ನು ಹಂತ ಹಂತವಾಗಿ ಮಾಡ್ತಾಯಿದ್ವಿ. ಈಗ ಅದನ್ನು ವಾರ್ ಫುಟಿಂಗ್ದಲ್ಲಿ ಅದನ್ನು ಬರುವ ವರ್ಷದಿಂದ ಅದನ್ನು ಭಾರಿ ದೊಡ್ಡ ರಿಫಾರ್ಮನ್ನು ಮಾಡೋದ್ರ ಬಗ್ಗೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಬೇರೆ ಬೇರೆ ಇದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮಗೆ ಸಂವೇದನೆ ಇದೆ. ನಾವೇನೋ ನಾವು ಮಾಡಿದ್ದೇ ಸರಿ ಅಂತ ನಾವೆಲ್ಲಿಯೂ ಹೇಳಿಲ್ಲ, ಸಂವೇದನೆ ಇದೆ. ಆಮೇಲೆ ಸರ್ ನೀಟ್ ಎಕ್ಸಾಮ್ ಬಗ್ಗೆ ಸರ್, 5 ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರೆ ಸರ್, 23 ಲಕ್ಷ ಮಕ್ಕಳು ವಾಪಸ್. ನಾನು ಅದ್ರ ಬಗ್ಗೆ ಆಲ್ರೆಡಿ ಹೇಳಿದೆ, ನಾವು ಅದ್ರ ಬಗ್ಗೆ ಸಂವೇದನಶೀಲರಾಗಿದ್ದೇವೆ. ನಾನು ಮಕ್ಕಳಿಗೆ ಅಪೀಲು ಮಾಡ್ತೇನೆ, ತಲೆದಂಡ ಆಗಬೇಕು ಅಂತಾರೆ ಅವರು. ಅಲ್ಲ, ಹೂ ಇಸ್ ಆನ್ಸರಬಲ್ ಫಾರ್ ದಿಸ್? ನೋ ದ್ಯಾಟ್ ಆಲ್ ಇಟ್ ಈಸ್ ಗೋಯಿಂಗ್ ಆನ್, ದಟ್ಸ್ ಆಲ್ ಇಟ್ ಈಸ್ ಗೋಯಿಂಗ್ ಆನ್. ಅದರೆಲ್ಲದರ ಬಗ್ಗೆನೂ ಸಂಪೂರ್ಣವಾದಂಥ ಒಂದು ತನಿಖೆ ಮತ್ತು ಜವಾಬ್ದಾರಿಯನ್ನು ಫಿಕ್ಸ್ ಮಾಡುವಂಥ ಕೆಲಸ ನಡೀತಾ ಇದೆ. 5 ವರ್ಷ ಆಯಿತು, ಅವಾಗಲಿಂದ ಅದೇ ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ ಕ್ಯಾಸೆಟ್ ಬದಲಾಯಿಸಯ್ಯ. ಆದರೆ ನಾನು ನಿಮ್ಮ ಮೂಲಕ ಮೊದಲು ಅಪೀಲ್ ಮಾಡೋದು, ಈಗ ನಾವು 21ಕ್ಕೆ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಮತ್ತೊಮ್ಮೆ ನೀಟ್ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಬಿಕಾಸ್ ಅದರದ್ದು ಹ್ಯೂಜ್ನೆಸ್ ಭಾಳ ಇದೆ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಮಕ್ಕಳು, ನಿಮ್ಮ ಭವಿಷ್ಯ ಒಂದು ನೀಟ್ ಎಕ್ಸಾಮಿನ ಮೇಲೂ ಆಗಲ್ಲ ಮತ್ತು ನೀಟ್ ಎಕ್ಸಾಮ್ ಆಗ್ತದೆ. ಮತ್ತು ಹಾಗಾಗಿ ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ, ಯಾವುದಕ್ಕೂ ಪರಿಹಾರ ಅಲ್ಲ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಧೈರ್ಯ ಉಳಿಸ್ಕೊಡ್ರಿ. ನಮಗೆ, ನಮ್ಮ ದೇಶಕ್ಕೆ, ನಮ್ಮ ದೇಶದ ಮುಖಾಂತರ ನಿಮಗೊಂದು ಭಾಳ ದೊಡ್ಡ ಭವಿಷ್ಯ ಇದೆ. ತಪ್ಪುಗಳು ಇಷ್ಟು ದೊಡ್ಡ ದೇಶದಲ್ಲಿ ಆಗ್ತಾ ಇರ್ತಾವೆ, ಅದನ್ನು ಸರಿ ಅದ್ರ ಇಂಟೆನ್ಷನಲ್ಲಿದೆಯಾ? ಮೊದಲಿನಂಗೆ ಹೆಂಗೆ ಭ್ರಷ್ಟಾಚಾರವೇ ಒಂದು ಇಂಟೆನ್ಷನ್ ಇರ್ತಿತ್ತಲ್ಲ, ಅದಿದೆಯಾ? ಅದಿಲ್ಲ ಈಗ. ಸೊ ಹಾಗಾಗಿ ನಾವು ಅದನ್ನು ರೆಕ್ಟಿಫೈ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಭಾಳ ಸೆನ್ಸಿಟಿವ್ ಆಗಿದ್ದಾರೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಮತ್ತು ದೇಶದ ಯುವಕರ ಬಗ್ಗೆ. ಆದರೆ ಓವರಾಲ್ 1-2 ಘಟನೆ ಬಿಟ್ಟರೆ ದೇಶದ ಜನ, ಮೊದಲನೇದಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ಭಾಳ ಅಚ್ಚುಕಟ್ಟಾಗಿದೆ. ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ ಅನ್ನುವ ಕಾರಣಕ್ಕೆ ನಮಗೆ ಅವಕಾಶ ಇದೆ. ಬೇರೆ ದೇಶದಲ್ಲಿ ಏನಾಗಿದೆ, ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇರಲಿಲ್ಲ, ಅಲ್ಲಿ ಸಮಸ್ಯೆಗಳಿತ್ತು. ಸೊ ನಮ್ಮ ಪ್ರಕಾರ ಜನ್ಜಿ ಹೇಳುವಂಥ ಪರಿಸ್ಥಿತಿ ಇಲ್ಲ ಅಂತ. ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಕಂಟ್ರಿ ಈಸ್ ಗ್ರೋಯಿಂಗ್, ದೇಶ ಮುಂದುವರಿತಾ ಇದೆ. ಉದಾಹರಣೆಗೆ ಇಲ್ಲಿವರೆಗೆ ನಮಗೆ ಇದ್ದಂಥ ಮ್ಯಾನುಫ್ಯಾಕ್ಚರಿಂಗು, ನಮ್ಮದು ಇಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗು ಇಷ್ಟೆಲ್ಲದರ ಮಧ್ಯೆ 8 ಪಟ್ಟು ಜಾಸ್ತಿ ಆಗಿದೆ. 8 ಪಟ್ಟು. ಜಾಗತಿಕ ಮಟ್ಟದಲ್ಲಿ ವಿ ಆರ್ ದಿ ಹೈಯೆಸ್ಟ್ ಎಕ್ಸ್ಪೋರ್ಟರ್ಸ್ ಇಲೆಕ್ಟ್ರಾನಿಕ್ ಗೂಡ್ಸ್. ನಮ್ಮ ಕಡೆ ಕೇಳೋರಿರಲಿಲ್ಲ. ಸೆಮಿಕಂಡಕ್ಟರ್ಸು, ಚಿಪ್ಸು, ವಿ ಆರ್ ಸ್ಟಾರ್ಟಿಂಗ್ ನಾವು. ವಿ ಆರ್ ಇನ್ವೆಸ್ಟಿಂಗ್. ಎಷ್ಟು? 1,60,000 ಕೋಟಿ. ಹೈ ಸ್ಪೀಡ್ ರೈಲ್ ಕಾರಿಡಾರು, ಇಂಡಸ್ಟ್ರಿಯಲ್ ಕಾರಿಡಾರು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಾವು? 20 ಲಕ್ಷ 30 ಲಕ್ಷ ಕೋಟಿ ಆಲ್ ಪುಟ್ ಟುಗೆದರ್. ನಿಮಗೆ ಬೆಂಗಳೂರಿಂದ ಚೆನ್ನೈ ಇವೆಲ್ಲ ಡೆವಲಪ್ಮೆಂಟ್ಗಳು ಯಾಕೆ ನಾ ಹೇಳ್ತಾ ಇದ್ದೀನಿ, ಇದಕ್ಕೆ ಏನು ಸಂಬಂಧ ಅಂತಂದರೆ, ಈಗ ಡಿಫೆನ್ಸ್ದಲ್ಲಿ ಅಜಿತ್ ನೀವು ಒಂದು ಮಾತು ಹೇಳ್ರಿ, PPE ಕಿಟ್ಟದಲ್ಲಿ ಏನು ದೊಡ್ಡ ಟೆಕ್ನಾಲಜಿ ಐತೆ ರೀ, ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ತಾನೆ. ಬುಲೆಟ್ ಪ್ರೂಫ್ ಜಾಕೆಟ್, ಈ ಬರ್ಫ್ನಲ್ಲಿ ಹೋಗ್ಬೇಕಾದ್ರೆ, ಸ್ನೋದಲ್ಲಿ ಹೋಗ್ಬೇಕಾದ್ರೆ ಬೂಟ್ಗಳು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ತಾನೆ. ಇದನ್ನು ಮೋದಿ ಬಂದ ಮೇಲೆ ನಿಲ್ಲಿಸಿದ್ದಾರೆ. ಇಂಡಸ್ಟ್ರಿಯಲ್ ಗ್ರೋತ್ ಆಗ್ತಾ ಇದೆ. ನಾನು ನೋಡಿಲ್ಲಪ್ಪ. 100% ನಾವು ಕರಪ್ಷನನ್ನು ಎಲ್ಲ ಲೆವೆಲ್ದಲ್ಲಿ ಇರಾಡಿಕೇಷನ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇಲ್ಲ. ಬಟ್ ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ, UPA ಕಾಲದಲ್ಲಿ ಸ್ಪೆಷಲಿ ಕಳೆದ 10 ವರ್ಷದ ಮೋದಿ ಸರ್ಕಾರ ಬರೋಕ್ಕಿಂತ ಮೊದಲಿಂದ 10 ವರ್ಷದ ನೋಡಿದರೆ ದಿನ ಹಗರಣ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇವತ್ತು ಒಂದೇ ಒಂದು ಆರೋಪವನ್ನು ಮಾಡಿ ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಇಲ್ಲ. ಸರ್, ಜನ್ಜಿಗಳ ಪ್ರಶ್ನೆ ಯಾಕೆ ಬಂತು ಅಂತಂದರೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಆಯ್ತು ಸರ್. ಈಗ 18 ವರ್ಷ ಆಗಿದೆ. ಮೊದಲನೇ ಸಲ ಓಟ್ ಹಾಕಬೇಕು ಅನ್ನೋನು ನರೇಂದ್ರ ಮೋದಿ ಪ್ರಧಾನಿ ಆದಾಗ ಬರೀ 6 ವರ್ಷ ಅವನಿಗೆ.
ಅವ್ನಿಗೆ ಹಿಂದಿನ ಸರ್ಕಾರ ಹೆಂಗಿತ್ತು ಏನಾಗಿತ್ತು ಏನು ಗೊತ್ತಿಲ್ಲ ಅವ್ರಿಗೆ. ಅಲ್ಲ ಅದನ್ನೇ ನಾವು ಅವ್ರದ್ದು ಆಸ್ಪಿರೇಷನಲ್ ಕ್ಲಾಸ್ ಅದು. ಅವರು ಮೊಬೈಲ್ನಲ್ಲಿ ಕೂತ್ಕೊಂಡು ಯುರೋಪ್ ಹೆಂಗಿದೆ, ಅಮೇರಿಕಾದ ದೇಶಗಳಲ್ಲಿ ಹೆಂಗಿದೆ, ಅಲ್ಲಿ ರೋಡ್ ಹಾಗೆ ಚರಂಡಿ ಹಿಂಗೆ ಅಂತ ನೋಡ್ತಿರ್ತಾರೆ. ಇವನೇನು ಬೈತಾವನೋ ಇಲ್ಲ ನಮಸ್ಕಾರ ಮಾಡ್ತಾವನೋ. ಐ ಟೋಟಲಿ ಅಗ್ರಿ ವಿತ್ ಯು. ಮೊದಲು ದೇ ಏನಿದೆ ಡೋಂಟ್ ಹ್ಯಾವ್ ಎನಿ ಅದರ್ ಕಂಪ್ಯಾರಿಸನ್ ಇಂಡಿಯಾದಲ್ಲಿ. ಅವು ಬೇರೆ ಕಂಪ್ಯಾರಿಸನ್ ಗೊತ್ತಿಲ್ಲ ಅವ್ರಿಗೆ. ಅಲ್ಲ ಬೇರೆ ಈಗ ಕಂಪ್ಯಾರಿಸನ್ ಇಲ್ಲಿರುವಂಥ ಹಿರಿಯರಿಗೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಹಂಗಾಗಿತ್ತು, ಅದಕ್ಕಿಂತ ಮುಂಚಿನ ಸರ್ಕಾರದಲ್ಲಿ ಹಂಗಾಗಿತ್ತು ಅಂದರೆ ಇವ್ರಿಗೇನೋ ಕನೆಕ್ಟ್ ಆಗುತ್ತೆ, ಜನರಿಗೆ ಕನೆಕ್ಟ್ ಆಗೋದಿಲ್ಲ ಅದು. ಅಲ್ಲ ಕರೆಕ್ಟ್, ಅದರ ಹ್ಯಾವಿಂಗ್ ಅಗ್ರಿ ಟೋಟಲಿ ಟು ದ್ಯಾಟ್. ನಾವು ಅದನ್ನೇ ಹೇಳ್ತಾ ಇರೋದು. ಈಗ ನಮ್ಮ ಕ್ಯಾಂಪೇನ್ ಏನಿದೆ, 12 ವರ್ಷದ ಮೋದಿ ಸರ್ಕಾರದ ಸಂದರ್ಭದಲ್ಲಿ ಕ್ಯಾಂಪೇನ್ ಏನಿದೆ, 2 ಸಂಗತಿಗಳು. ಮೊದಲ ದೇಶ ಹೆಂಗಿತ್ತು ಮತ್ತು ಈಗ ಹೆಂಗಿದೆ. ಇವತ್ತಿನ ಆ ಜನನೂ ಮೋದಿ ಅವರನ್ನು ಮೊದಲೇದು ಕಂಪ್ಯಾರಿಸನ್ ನಾವು ಮಾಡಿ ಕ್ಯಾಂಪೇನ್ ಮಾಡ್ತಾಯಿದ್ವಿ. ಇನ್ನೊಂದು ನಾನು ನಿಮಗೊಂದು ಘಟನೆ ಹೇಳ್ತೇನೆ. 2022ರಲ್ಲಿ ಭಾರತಕ್ಕೆ ಸ್ವತಂತ್ರ ಮುಂದೆ 75 ವರ್ಷ ಆಗಿತ್ತು. ಆವಾಗ ಪ್ರಧಾನಮಂತ್ರಿಗಳು ನಮ್ಮೆಲ್ಲರನ್ನೂ ಕರೆದಿದ್ದರು. ಮುಂದೇನು ಹೇಳ್ರಿ ಅಂತ. ಭಾಳಷ್ಟು ಜನ ನಾವು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ, ಭಾಳಷ್ಟು ಜನ ನಾವು ಈ ಸೆಲೆಬ್ರೇಷನ್ ಹಿಂಗಾಗಬೇಕು ಹಂಗಾಗಬೇಕು ಅಂತ ಹೇಳಿದ್ವಿ. ಸ್ವಯಂ ಪ್ರೈಮ್ ಮಿನಿಸ್ಟರು ಸ್ವತಃ ಪ್ರಧಾನಮಂತ್ರಿಗಳು ಒಂದು ಪ್ರೆಸೆಂಟೇಷನ್ ಕೊಟ್ಟರು, ಐ ಓಪನರ್. ಅವ್ರು ಹೇಳಿದರು ಇದೆಲ್ಲ ಒಂದು ಭಾಗ, ಇದನ್ನು ಮಾಡೋಣ, ಜನರಲ್ಲಿ ಜಾಗೃತಿ ದೇಶಭಕ್ತಿ ನಿರ್ಮಾಣ ಆಗ್ಬೇಕು, ಹರ್ ಘರ್ ತಿರಂಗ ಕರೆ ಕೊಟ್ಟರು. ಆದರೆ ಅವ್ರು ಹೇಳಿದ್ದು 2047ಕ್ಕೆ ಭಾರತ ಹೇಗಿರಬೇಕು, ಅದು ವಿಕಸಿತ ಆಗಬೇಕು. ಅಲ್ಲಿಂದ ವಿಕಸಿತ ಭಾರತ ಶುರು ಆಗಿದ್ದು. ಸೊ ಒಬ್ಬ ಇವತ್ತಿರುವಂಥ ಯುವಕನಿಗೂ ಅನ್ನಿಸ್ತದೆ, ಅರೆ ಈ ಮನುಷ್ಯನಿಗೆ 75 ವರ್ಷ, ಈ ಮನುಷ್ಯ 75 ವರ್ಷ 2047ಕ್ಕೆ ಯೋಚನೆ ಮಾಡ್ತಾನೆ ಅಂದರೆ ಹಿ ಈಸ್ ನಾಟ್ ಥಿಂಕಿಂಗ್ ಅಬೌಟ್ ಹಿಮ್ಸೆಲ್ಫ್. ಸರ್ ನೀವಾದ್ರೂ ಗುರುತಿಸ್ರಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್. ದೇಶ 2047ಕ್ಕೆ ವಿಕಸಿತ ಆಗಬೇಕು, ಜಗತ್ತಿನ ಲೀಡರ್ ಆಗಿ ಭಾರತ ಹೊರಹೊಮ್ಮಬೇಕು ಅನ್ನುವಂಥದ್ದೇನಿದೆಲ್ಲ, ವಿಕಸಿತ ಭಾರತದ ಫ್ರೂಟ್ಸ್ ಏನಿದೆಲ್ಲ ಫಲ, ಅದು ನರೇಂದ್ರ ಮೋದಿ ಉಣ್ಣಲ್ಲ, ಅದು ಇವನ್ ನಾನು ಉಣ್ಣಲ್ಲ. ನಿಮ್ಮ ವಯಸ್ಸು ಎಷ್ಟಿದೆ ನನಗೆ ಗೊತ್ತಿಲ್ಲ, ನೀವು ಇರ್ತೀರ ಇಲ್ಲ ಅಂತ. 43 ಸರಿ ಇರ್ತೀವಿ. ಆದರೆ ದಿಸ್ ವಿಲ್ ಬೆನಿಫಿಟ್ ದಿಸ್ ಕ್ಲಾಸ್. ಇವತ್ತ್ಯಾರು 18 ವರ್ಷದವರಿದ್ದಾರೆ, ಇವತ್ತ್ಯಾರು 20 ವರ್ಷದವರಿದ್ದಾರೆ, ಇವತ್ತ್ಯಾರು 10 ವರ್ಷದವರಿದ್ದಾರೆ, ಅವರು 2047ರಲ್ಲಿ ಮಿಡಲ್ ಏಜ್ಡ್ ಇರ್ತಾರೆ. ದೇ ವಿಲ್ ಎಂಜಾಯ್ ದಿಸ್ ಫ್ರೂಟ್. ಆದರೆ ನರೇಂದ್ರ ಮೋದಿ ನಾನೇ ಇರಲ್ಲ, ಇನ್ನೊಂದು 5-10 ವರ್ಷ ಪಾಪ್ಯುಲಾರಿಟಿ ಇದೆ, ಎಂಜಾಯ್ ಮಾಡಿ ಹೋಗೋಣ ಅಂತ ಯೋಚನೆ ಮಾಡಿದ್ರೆ ಯಾಕೆ ಜನಜಿಗೆ ಸಿಟ್ಟು ಬಂದಿಲ್ಲ ಅಂತಂದರೆ ನರೇಂದ್ರ ಮೋದಿಯವರ ಥಿಂಕಿಂಗು ಮತ್ತು ನರೇಂದ್ರ ಮೋದಿಯವರ ಅಪ್ರೋಚು, ನೇಷನ್ ಫಸ್ಟ್, ನನ್ನ ದೇಶದ ಯುವಕರಿಗಾಗಿ ನಾನು ಬದುಕಬೇಕು, ನನ್ನ ದೇಶದ ಬಡವರಿಗಾಗಿ ನಾನು ಬದುಕಬೇಕಂತ ಏನು ಮಾಡಿದೆ ಅಲ್ಲ, ಅದಕ್ಕೆ ಜನಜಿ ನಮ್ಮಲ್ಲಿ ಸಿಟ್ಟಿಗೆದ್ದಿಲ್ಲ. ಮತ್ತು ಯಾವುದೋ ನಾಟಕದಲ್ಲಿ ಕೇಳಿದಾಗಿದೆ ಈ ಮಾತು. ಅವ್ರಿಗೆ ಅವಕಾಶ ಇದೆ, ಡಿಸೆಂಟ್ ಕೊಡಬೇಕಾ, ಕೊಟ್ಟಿದ್ದಾರೆ. ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರೆ, ನಾನು ಹೇಳಿದ್ನಲ್ಲ ಈ ಎಲ್ಲ ರಾಜ್ಯಗಳು ಕೊಟ್ಟಿದ್ದಾರೆ. ಈ ಸರ್ತೆ ನಮ್ಮದು 240 ಬಂತು, ಆವಾಗ ಒಳ್ಳೇದಿತ್ತು, ಈಗಿಲ್ಲ. ಇದು ಹೆಂಗಾಗತ್ತೆ? ಒಂದು ಕ್ವಿಕ್ ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್. ಓಕೆ ಫ್ರೆಂಡ್, ಬಾಯ್.